ಇವತ್ತು ಇಡೀ ದಿನ ಬರೀ ಫಂಕ್ಷನ್ ಅಟೆಂಡ್ ಮಾಡೋದೇ ಆಗೋಯ್ತು ನಮಗೆ. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ತುಂಬ ದಿನಗಳಾದಮೇಲೆ ಮತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಹಬ್ಬದ ದಿನ ಮುಗಿದ ಮೇಲೆ, ಅಂದರೆ ಗುರುವಾರ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಹಬ್ಬದ ದಿನದ್ದು ವ್ಲಾಗ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇನ್ನು ಗುರುವಾರ ಅತ್ತೆ ಊರಲ್ಲಿ ಹಬ್ಬ ಇತ್ತು ಅಂತ ಹೇಳಿ ಹೊರಟು, ಹಂಗೇನೆ ಅಲ್ಲಿ ಸಿಡಿ ಜಾತ್ರೆ ಕೂಡ ಇತ್ತು. ನಾವು ಹೋಗೋ ಅಷ್ಟರೊಳಗೆ ತೇರೆಲ್ಲ ಹರಿದಿತ್ತು. ಇನ್ನು ಅಲ್ಲೇ ದೇವ್ರನ್ನ ನೋಡಿಕೊಂಡು ಒಂದು ರೌಂಡ್ ಜಾತ್ರೆನ ಮುಗಿಸ್ಕೊಂಡು ಅತ್ತೆ ಮನೆಗೆ ಹೋಗಿ ಅಲ್ಲಿ ನಾನ್ ವೆಜ್ ಊಟ ಇತ್ತು, ಅದನ್ನು ಮುಗಿಸಿ ತಂಗಿರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಅವತ್ತು ಅಲ್ಲೇ ಉಳ್ಕೊಂಡು, ಇನ್ನು ನೆಕ್ಸ್ಟ್ ಡೇ ಶುಕ್ರವಾರ ಬೆಳಗ್ಗೆನೇ ಎದ್ದು ಮತ್ತೆ ರೆಡಿಯಾಗಿ ತಿಂಡಿನ ಮುಗಿಸಿ ನಮ್ಮೂರಿಗೆ ಹೊರಟು. ಇನ್ನು ತಂಗಿರೆಲ್ಲ ಅಲ್ಲೇ ಇದ್ದರು, ಅವ್ರಿಗೆಲ್ಲ ಬಾಯ್ ಹೇಳಿ ಇನ್ನು ನಮ್ಮೂರಿಗೆ ಬಂದು ಅಲ್ಲಿಂದ ರೆಡಿಯಾಗಿ ಮತ್ತೆ ಇನ್ನೊಂದು ಕಡೆ ಫಂಕ್ಷನ್ ಇತ್ತು ಅಂತ ಹೇಳಿ ಬೆಟ್ಟದಪುರ ಕಡೆ ಹೊರಟು. ಅಲ್ಲಿ ಒಂದು ಗೃಹ ಪ್ರವೇಶ ಇತ್ತು. ಇವತ್ತು ಇಡೀ ದಿನ ನಮಗೆ ಹೆಂಗಾಯಿತು ಅಂದರೆ ಬರೀ ಫಂಕ್ಷನ್ ಅಟೆಂಡ್ ಮಾಡೋದೇ ಆಗೋಯಿತು. ಇನ್ನು ಅಲ್ಲಿ ಮುಗಿಸಿ ಅಲ್ಲಿ ಸಹ ಊಟನ ಮುಗಿಸಿ ಮತ್ತೊಂದು ಕಡೆ ಫಂಕ್ಷನ್ ಇತ್ತು ಅಂತ ಹೇಳಿ ಅಲ್ಲಿಂದ ಮತ್ತೆ ಬಂದು ಈ ಗಾಳಿಲಿ ಮತ್ತು ಸಣ್ಣ ಸಣ್ಣದಾಗಿ ಮಳೆ ಕೂಡ ಬರ್ತಿತ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ಗೊತ್ತಿರೋರು ಕರೆದ ಮೇಲೆ ಹೋಗಲೇಬೇಕು ಅವ್ರ ಪ್ರೀತಿ ವಿಶ್ವಾಸಕ್ಕೆ ಅಂತ ಹೇಳಿ. ಇನ್ನು ಅಲ್ಲಿ ದೇವಸ್ಥಾನದಲ್ಲಿ ಇದ್ದಿದ್ದು ಫಂಕ್ಷನು. ಹೋಗ್ತಿದ್ದಂಗೆ ದೇವ್ರ ದರ್ಶನ ಮಾಡಿ ಮತ್ತು ಫಂಕ್ಷನ್ ಸ್ಟಾರ್ಟ್ ಆಗಿರೋ ಹಾಲಿಗೆ ಬಂದು ಅಲ್ಲಿ ಒಂದು ಚಿಕ್ಕ ಪಾಪುದು ಬರ್ಡೇ ಇತ್ತು. ಪಾಪುಗೆ ವಿಶ್ ಮಾಡಿ ಅಲ್ಲಿಂದ ಕೇಕ್ ಕೊಟ್ಟರು, ತಿನ್ಕೊಂಡು ಅಲ್ಲಿ ನಾನ್ ವೆಜ್ ಊಟ ಇತ್ತು, ಅದನ್ನು ಮುಗಿಸ್ತು. ಅಷ್ಟರೊಳಗೆ ಈ ಅಣ್ಣದಿರು ನನ್ನನ್ನು ರೀಲ್ಸು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿ ಗುರುತಿಸಿದ್ರು. ತುಂಬಾ ಖುಷಿ ಆಯಿತು. ಅವರೇನೆ ಫೋರ್ಸ್ಫುಲಿ ಕರೆದು ವಿಡಿಯೋ ಫೋಟೋ ಎಲ್ಲ ತಗೊಂಡ್ರು. ಇದೇ ಥರ ಸಪೋರ್ಟ್ ಮಾಡ್ತೀವಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದೀನಿ. ಮತ್ತು ಇವತ್ತಿನ ಡೇ ಈ ಥರ ಇತ್ತು. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ.